ಫೋನ್ ಮಾಡಿ ಎಲ್ಲಿದ್ಯಾ ಏನೋ ನೀನ್ ಮತ್ತೊಮ್ಮೆ ಬರ್ಬೇಕು ಬೀಚ್ ಹತ್ರ ಅಂದ್ ಆ ದುಗುಡನ್ನ ಅಲ್ಲಿ ಒಬ್ರು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಅವ್ರು ಯಾರು ಅಂತ ಹೇಳಿದ್ರೆ ಸ್ಪೆಷಲ್ ಕಾನ್ಸ್ಟೇಬಲ್ ಅಂತ ಹೇಳಿ ಪ್ರತಿ ಪೊಲೀಸ್ ಸ್ಟೇಷನ್ ನಲ್ಲಿ ಇರ್ತಾರೆ. ಮಾನ್ಯ ವೀಕ್ಷಕರೇ, ಅಳಿದು ಉಳಿದವರು ಕಂಡಂತೆ ಸ್ವಾಗತ ಸುಸ್ವಾಗತ. ರಾಜ್ಯದಲ್ಲಿ ಕೆಲವೊಂದು ಘಟನೆಗಳು ನಡೆದಾಗ ದೊಡ್ಡ ಮಟ್ಟದ ಸುದ್ದಿ ಆಗುತ್ತೆ, ಆದ್ರೆ ಅದರ ರಿಸಲ್ಟ್ ಬಂದಾಗ ಯಾವತ್ತೂ ಸುದ್ದಿ ಆಗುವುದಿಲ್ಲ. ಏನಪ್ಪಾ ಇದು ಅಂತ ಹೇಳಿದ್ರೆ, ನೀವು ಪತ್ರಿಕೆಯನ್ನ ನೋಡಿದಾಗ ಒಂದು ದೊಡ್ಡ ಸುದ್ದಿ ಕಾಣಿಸುತ್ತೆ. ಅದು ಮಂಗಳೂರಿನಲ್ಲಿ ನಡೆದಂತ ಕೇಸು. ಏನು ಮಂಗಳೂರಿನ ತೋಟ ಬೆಂಗ್ರೆಯಲ್ಲಿ ನಡೆದ ಸಾಮೂಹಿಕ ಅತ್ಯಾಚಾರ ಪ್ರಕರಣ. 4 ಅತ್ಯಾಚಾರಿಗಳಿಗೆ 20 ವರ್ಷ ಕಠಿಣ ಸಜೆ ಪತ್ರಿಕೆಯಲ್ಲಿದೆ. ಸುಮಾರು ಜನರಿಗೆ ಇದು ಅನಿಸಬಹುದು, ಇದು ಯಾವಾಗ ನಡೆದಿತ್ತು, ಏನಾಗಿತ್ತು ಅನ್ನುವಂಥದ್ದು. ತುಂಬಾ ವಿಚಿತ್ರ. ಅಂದ್ರೆ ಈ ಘಟನೆ 2018ರಲ್ಲಿ ನಡೆಯುತ್ತೆ. ಏನ್ ಈ ಘಟನೆ ಇದೆ, ಕರಾವಳಿಯ ಕಡಲ ತೀರ ಏನಿದೆ, ಈ ಕಡಲ ತೀರದಲ್ಲಿ ಏನು ಒಂಟಿ ಹೆಣ್ಣು ಮಕ್ಕಳನ್ನ ಟಾರ್ಗೆಟ್ ಯಾರು ಮಾಡ್ತಾ ಇದ್ದಂತ ಕೆಲವೊಂದು ತಂಡಗಳಿಗೆ ಮಾತ್ರ ಯಾವ ರೀತಿ ಇವರೆಲ್ಲ ಮಾಡಿಕೊಂಡು ಬಂದಿದ್ರು, ಯಾವ ರೀತಿ ಸಿಕ್ಕಾಕೊಳ್ತಾರ ಅನ್ನೋದಕ್ಕೆ ಈ ಒಂದು ಕತೆ ಉದಾಹರಣೆ ಆಗತ್ತೆ ಅನ್ನುವಂಥದ್ದು ತುಂಬಾ ವಿಶೇಷ. ಈ ಸಂಚಿಕೆಯಲ್ಲಿ ಸುಮಾರು ಜನರು ಕಾನೂನಿನ ಅರಿವಿರ್ಲಾರ್ದವರು, ಇನ್ನೊಂದು ಕಡೆ ಸಮಯ ಕೆಟ್ಟಿತ್ತಂದ್ರೆ ಯಾವ ರೀತಿ ಮನುಷ್ಯನ ಜೀವನ ಹೇಗೆ ಆಗುತ್ತೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಅಂತೇನೆ ಈ ಕೇಸು. ಯಾಕಂದ್ರೆ ಈ ಕೇಸು ಕತೆನೇ ಅಷ್ಟು ಅದ್ಭುತವಾಗಿದೆ. ಇದು ಕತೆ, ಆ ಕತೆನ ಹೇಳ್ತೇನೆ, ನಿಮಗೆ ಆಶ್ಚರ್ಯ ಅನ್ಸುತ್ತೆ, ಈ ರೀತಿನೂ ನಡಿಲಿಕ್ಕೆ ಸಾಧ್ಯನಾ ಅಂತ ಹೇಳಿ. ಅದಕ್ಕಿಂತ ಮೊದಲು ಕತೆನ ಪ್ರಾರಂಭಿಸೋಕ್ಕಿಂತ ಮೊದಲು ಯಾವ ರೀತಿ ಶಿಕ್ಷೆ ಆಗಿದೆ, ಯಾರಿಗಾಗಿದೆ ಅಂತ ನಾವು ನೋಡ್ತಾ ಹೋದ್ರೆ, ಬೆಂಗ್ರೆ ಬೀಚ್ ಕಿನಾರೆಗೆ, ಬೆಂಗ್ರೆ ಬೀಚ್ ಅಂತ ಹೇಳಿದ್ರೆ ತಣ್ಣೀರ್ ಬಾವಿ, ಪಣಂಬೂರು, ಏನು ಮಂಗಳೂರಿನ ಹಾರ್ಬರ್ ಇದೆ, ಇದ್ರ ಬ್ಯಾಕ್ ಸೈಡ್ ಎಲ್ಲ ಏನು ಒಂದು ಏರಿಯಾ ಬರುತ್ತೆ, ನೀವು ನೋಡಿರ್ತೀರಾ. ಮಂಗಳೂರಿನಿಂದ ಉಡುಪಿಗೆ ಹೋಗೋ ಹೊತ್ತಿಗೆ ಬರುವಂತದ್ದು ತಣ್ಣೀರ್ ಬಾವಿ ಅಂತಾರೆ. ಇಲ್ಲೇ ಇರುವುದು ತೋಟ ಬೆಂಗ್ರೆ ಬೀಚು. ಈ ಬೀಚ್ಗೆ ಒಂದು ಹುಡುಗಿ ಬೀಚಿಗೆ ಬಂದಿರ್ತಾಳೆ. ಈ ಸಮಯಕ್ಕೆ ಅಲ್ಲಿ 7 ಜನ ಇರ್ತಾರೆ. ತುಂಬಾ ದುರಂತ. ಅಂದ್ರೆ ಎಲ್ಲಾ ಬೀಚಿನ ಕತೆನೂ ಕೇಳಿರ್ತೀರಾ, ತಣ್ಣೀರ್ ಬಾವಿ ಬೀಚಿನ ಕತೆನೂ ಕೇಳಿರ್ತೀರಾ, ಹಿಂದೆ ನಡೆದಂತದ್ದು ಉಳ್ಳಾಳದ ಬೀಚ್ನಲ್ಲಿ ನಡೆದಂತ ಘಟನೆನೂ ಕೇಳಿರ್ತೀರಾ. ಅಂತ ಹೇಳಿದ್ರೆ ಈ ರೀತಿಯ ಒಂದೊಂದು ತಂಡಗಳಲ್ಲಿ ಇರ್ತಾವೆ, ಅವ್ರಿಗೆ ಬ್ಲ್ಯಾಕ್ ಮೇಲ್ ಮಾಡಿ ಅಭ್ಯಾಸ ಇರುತ್ತೆ. ಅದೇ ರೀತಿನೇ ಒಂದು ಹುಡುಗಿ ಆ ಬೀಚಿಗೆ ಹೋಗಿರ್ತಾಳೆ. ಮಠ ಮಧ್ಯಾಹ್ನ 12 ಗಂಟೆಗೆ. ಈ ಸಮಯಕ್ಕೆ 7 ಮಂದಿ ಸೇರಿ ಒಂದರಿಂದ ಒಂದರ ತರ ರಾಕ್ಷಸರ ತರ ಎರಗುತ್ತಾರೆ. ತುಂಬಾ ದುರಂತ. ಅಂದ್ರೆ ಮನುಷ್ಯನ ವಿಕೃತ ಕಾಮ ಮನಸ್ಥಿತಿ ಅಂದ್ರೆ ಈ ಕೇಸಿನಲ್ಲಿ ಬರುವಂತದ್ದು. 4 ಜನ ಅವತ್ತಿನ ದಿವಸ ವಯಸ್ಕರಿದ್ರೆ, ಅವರೊಟ್ಟಿಗೆ ಇನ್ನೂ 3 ಜನ ಆ ಸಂತ್ರಸ್ತೆಯನ್ನ ಮುಕ್ಕಿ ತಿನ್ನೋರಂದ್ರೆ ಬಾಲಕರು, 16ರಿಂದ 17 ವರ್ಷದವರು. ಸೊ ಈ ಒಟ್ಟು 7 ಜನ ಇದರಲ್ಲಿ ಇರುವಂತವ್ರು. ಆ ಬಾಲಕರಾಗಿದ್ದಕ್ಕೆ ಅದು ಬಾಲ ನ್ಯಾಯಾಲಯದಲ್ಲಿ ಆ ಕೇಸ್ ನಡೀತಾ ಇದೆ. ಇನ್ನು 4 ಜನ ಏನು ಇದ್ರು ವಯಸ್ಸಾದಂಥವ್ರು. ಇವರಿಗೆ ಮಂಗಳೂರಿನ 2ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ವಿಶೇಷ ನ್ಯಾಯಾಲಯದಲ್ಲಿ ಆ ಅತ್ಯಾಚಾರವನ್ನು ಎಸಗಿರ್ತಾರೆ. ಅದು ಸಾಬೀತಾಗಿದ್ದರಿಂದ 4 ಅಪರಾಧಿಗಳಿಗೆ 20 ವರ್ಷ ಕಠಿಣ ಜೈಲು ಶಿಕ್ಷೆ, 10,000 ದಂಡ. ಹಾಗಾದ್ರೆ ಯಾರಪ್ಪ 4 ಜನ ಅಂತ ನಾವು ನೋಡ್ತಾ ಹೋದ್ರೆ, ಪ್ರಜ್ವಲ್ 25 ವರ್ಷ, ಅರುಣ್ 26 ವರ್ಷ, ಆದಿತ್ಯ 25 ವರ್ಷ, ರಿಯಾಜ್ 35 ವರ್ಷ. ಈಗ ಈ 4 ಜನರಿಗೆ ಈ ಕೇಸಿನಲ್ಲಿ 20 ವರ್ಷ ಕಠಿಣ ಶಿಕ್ಷೆ ಆಗಿದೆ. ಇನ್ನು 3 ಜನರಿಗೆ ಮುಂದೆ ಅಂತ ಹೇಳಿದ್ರೆ, ಅದು ಈಗ ವಿಚಾರಣೆ ಇನ್ನು ನಡೀತಾ ಇದೆ, ಮುಂದೆ ಅವ್ರದ್ದು ಏನಾಗುತ್ತೆ ಅಂತ ನೋಡ್ಬೇಕು. ಆದ್ರೆ ಈ ಘಟನೆ ನಡೆಯುವುದೇ ವಿಚಿತ್ರ, ಇದ್ರ ಕಂಪ್ಲೇಂಟ್ ಆಗುವುದೇ ವಿಚಿತ್ರ. ಇನ್ನೊಂದು ಹೇಳ್ತೇನೆ, ಈ ಕೇಸಿನಲ್ಲಿ ಇಲ್ಲಿ ಒಬ್ಬ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಸಸ್ಪೆಂಡ್ ಆಗುತ್ತೆ ಆ ಸಮಯದಲ್ಲಿ. ಅದು ಒಂದು ವಿಶೇಷ. ಯಾಕಂತ ಹೇಳಿದ್ರೆ ಆ ವ್ಯಕ್ತಿ ಏನು ನೆಗ್ಲಿಜೆನ್ಸಿ ಮಾಡ್ತಾನ ಪೊಲೀಸ್ ಸ್ಟೇಷನ್ಗೆ ಹೋದಾಗ, ಸಂತ್ರಸ್ತೆ ಹೋದಾಗ, ಅದು ದೊಡ್ಡ ಮಟ್ಟದಲ್ಲಿ ಅಂದ್ರೆ ಒಂದೇ ಸಮಯದಲ್ಲಿ ಈ ಕೇಸಿನಲ್ಲಿ ಎಲ್ಲರ ಬಂಧನ ಆಗೋದಕ್ಕೂ ಕಾರಣವಾಗುತ್ತೆ ಅನ್ನುವಂಥದ್ದು ಈ ಕೇಸ್ನಲ್ಲಿ ಬರುವಂತ ವಿಚಿತ್ರ. ಇದು 2018 ನವೆಂಬರ್ ತಿಂಗಳಿನಲ್ಲಿ ಒಂದು ಹುಡುಗಿ ತಾನು ಈ ತಣ್ಣೀರ್ ಬಾವಿ ಬೀಚ್ಗೆ ಹೋಗಿರ್ತಾಳೆ. ಮಧ್ಯಾಹ್ನ ಸಮಯದಲ್ಲಿ ಅವಳು ಪಾಡಿಗೆ ಅವಳು ಒಂಟಿಯಾಗಿ ಅವಳು ಪಾಡಿಗೆ ಅವಳಲ್ಲಿ ಕೂತ್ಕೊಂಡಿರ್ತಾಳೆ. ಕೂತ್ಕೊಂಡಂತ ಸಮಯದಲ್ಲಿ ಪ್ರತಿ ಬೀಚ್ನಲ್ಲೂ ಈ ರೀತಿಯ ಒಂದು ನಿಗೂಢವಾದ ಕಣ್ಣುಗಳು ಅಂತಾರೆ ಇದಕ್ಕೆ. ಯಾಕಂತ ಹೇಳಿದ್ರೆ ಬೀಚಿಗೆ ಹೋಗುವಂಥವ್ರು, ರಾಜ್ಯ ಇರಲಿ ಎಲ್ಲೇ ಇರಲಿ, ಹೋಗುವಂಥವ್ರು
ತುಂಬ ಎಚ್ಚರಿಕೆ ಆಗಿರ್ಬೇಕು ಅನ್ನುವಂಥದ್ದು ಸುಮಾರು ಘಟನೆಗಳು ಯಾವುದು ಹೊರಗೆ ಬರೋದಿಲ್ಲ. ಆದರೆ ಈ ಘಟನೆ ಯಾಕೆ ಹೊರಗೆ ಬರುತ್ತನ್ನೋದೇ ಇಲ್ಲಿ ವಿಶೇಷ. ಅದೇ ರೀತಿ ಆ ಹುಡುಗಿ ಏನು ಮಾಡಿರ್ತಾಳೆ, ಬೀಚ್ ಹತ್ರ ಕುತ್ಕೊಂಡಿರ್ತಾಳೆ. ಈ ಕೂತ್ಕೊಂಡಾಗ ಇವ್ರಿಗೆ ಗೊತ್ತಿರುತ್ತೆ ಅವರೊಟ್ಟಿಗೆ ಯಾರಿಲ್ಲ, ಆ ರೀತಿ ಎಲ್ಲ ಇದ್ದಾಗ ಏನಾಗುತ್ತೆ ಒಬ್ಬರನ್ನೇ ಟಾರ್ಗೆಟ್ ಮಾಡ್ಬೋದು ಅನ್ನುವಂಥದ್ದು. ಸುಮಾರು ಈ ರೀತಿಯ ಕೆಲವೊಂದು ಗ್ಯಾಂಗ್ಗಳು ಅಲ್ಲೇ ಇರ್ತಾವೆ ಅಂತ ಹೇಳಿದ್ರೆ ಅವ್ರಿಗೆ ಉದ್ಯೋಗ ಕೆಲಸಗಳು ಇರೋದಿಲ್ಲ. ಅಲ್ಲಿ ಕೆಲಸ ಬಂದ ಕೆಲಸಕ್ಕೆ ಹೋಗೋದು, ಇಲ್ಲಾಂದ್ರೆ ಇಲ್ಲಿ ಬಂದು ಖಾಲಿ ಹರಟೆ ಹೊಡ್ಕೊಳ್ಳೋದು. ಯಾವುದಾದ್ರೂ ಈ ರೀತಿ ಯಾರಾದರೂ ಕಂಡ್ರೆ, ಅಸಹಾಯಕರು ಕಂಡ್ರೆ ಅವರನ್ನು ಹೋಗಿ ಹೆದರಿಸೋದು, ಬೆದರಿಸೋದು, ಇಲ್ಲ ಅಂದರೆ ಈ ರೀತಿಯ ಅತ್ಯಾಚಾರದಂಥ ಕೃತ್ಯವನ್ನು ಎಸಗುವಂಥದ್ದು. ಅದೇ ರೀತಿ ನೀವು ಏನು ಮಾಡಿಬಿಡ್ತಾರೆ, ಈ ಹುಡುಗಿನ ಹತ್ರ ಹೋಗ್ತಾರೆ. ಹೋದಂಥವ್ರು ನಾವ್ಯಾರು ಗೊತ್ತಾ, ಹಾಗೆ ಫಸ್ಟ್ ಇವರೆಲ್ಲ ಲೈಸೆನ್ಸ್ ಹೋಲ್ಡರ್ ಥರ ಬೀಚಿಂದು. ಆ ರೀತಿ ಕೆಲವೊಬ್ಬರು ಮನಸ್ಥಿತಿಗಳು ಈ ರೀತಿ ಗ್ಯಾಂಗ್ಗಳದಿರುತ್ತೆ. ಯಾವ ಊರಿನಿಂದು, ಇಲ್ಯಾಕೆ ಬಂದಿದ್ಯಾ, ಯಾರೊಟ್ಟಿಗೆ ಬಂದಿದ್ಯಾ, ಏನು, ಹಾಗೆ ಹೀಗೆ ಅಂಥೇಳಿ ಆ ಸಂತ್ರಸ್ತೆಯನ್ನು ಹೆದರಿಸ್ತಾರೆ. ಸಂತ್ರಸ್ತೆ ಅಂತ ಹೇಳಿದ ಕೂಡಲೇ ಸಡನ್ನಾಗಿ 7 ಜನ ಬಂದ ಕೂಡಲೇ ಏನಾಗ್ಬಿಡುತ್ತೆ, ಅವ್ರ ವಯಸ್ಸು ಅಷ್ಟೇ ಇರುತ್ತೆ. ಆ ಸಮಯದಲ್ಲಿ ವಯಸ್ಸು ಏನು ದೊಡ್ಡ ಮಟ್ಟದಿರುವುದಿಲ್ಲ, ಅಥವಾ ಎಲ್ಲ ಸಮಾಜದಲ್ಲಿ ಪಾಪ ಎಲ್ಲರ ಥರನೂ ಎಲ್ಲರಿಗೂ ಕಾನೂನಿನ ಜ್ಞಾನ ಇರುವುದಿಲ್ಲ. ಹೀಗಾಗಿ ಅವರು ಈ ರೀತಿ ಬಂದಿದ್ದೆ, ಹೀಗೆ ನಾನು ಬಂದಿದ್ದೆ ಬೀಚ್ ನೋಡ್ಲಿಕ್ಕೆ ಅಂತ ಅವಳು ಹೇಳ್ತಾಳೆ. ಆ ಸಮಯಕ್ಕೆ ಏನು ಮಾಡಿಬಿಡ್ತಾಳೆ ಅಂದರೆ, ಹೆದರ್ತಾಳೆ ಅಂತ ಗೊತ್ತಾದ ಮೇಲೆ ಇವ್ರೇನು ಮಾಡಿಬಿಡ್ತಾರೆ, ಅವಳನ್ನು ಆ ಸೈಡು ಬೀಚಲ್ಲಿ ಏನು ಪೊದೆ ಇರುತ್ತೆ, ಪೊದೆಗೆ ಕರ್ಕೊಂಡು ಹೋಗ್ತಾರೆ. ಫಸ್ಟ್ ಒಬ್ಬರಿಂದ ಹಿಡಿದು 7 ಜನ. ದುರಂತ ಅಂದರೆ ಅದರಲ್ಲಿ 3 ಜನಕ್ಕೆ ಇನ್ನೂ ಮೀಸೆನೇ ಬಂದಿರೋದಿಲ್ಲ, 16ರಿಂದ 17 ವರ್ಷ ಇರುತ್ತೆ. ಇದು ದೊಡ್ಡ ದುರಂತ ಇದೆ. ಈ 7 ಜನ ಅವಳ ಮೇಲೆ ಯಾವ ರೀತಿ ದೌರ್ಜನ್ಯ ಎಸಗ್ತಾರಂದ್ರೆ, ಹೊತ್ತು ದೌರ್ಜನ್ಯ ಎಸಗಿದ ನಂತರ ಅದರಲ್ಲೊಬ್ಬ ಕಿಲಾಡಿ ಏನು ಮಾಡಿಬಿಡ್ತಾನಂದ್ರೆ, ಅತೀ ಬುದ್ಧಿವಂತ, ಅವಳು ಫೋನ್ ನಂಬರ್ ಇರುತ್ತೆ, ಫೋನ್ ನಂಬರ್ ಇಸ್ಕೊಳ್ತಾನೆ. ಫೋನ್ ನಂಬರ್ ಇಸ್ಕೊಂಡು, ನಿನ್ನ ಫೋನ್ ನಂಬರ್ ಸೇವ್ ಮಾಡ್ಕೊಂಡಿದ್ದೇನೆ, ಹೊರಗೆ ಹೋಗಿ ಯಾರ ಹತ್ರ ಹೇಳಬಾರ್ದು, ನೀನೇನಾದರೂ ಹೇಳಿದಂದ್ರೆ ನಿನ್ನನ್ನು ಜೀವ ಸಹಿತ ಮುಗಿಸಿ ಬಿಡ್ತೇವೆ ಅಂಥೇಳಿ ಹೇಳ್ತಾರೆ. ಈಗ ಹುಡುಗಿ ಬೀಚಿಗೆ ಬಂದಿದ್ದ ತಪ್ಪಿಗೆ ಏನು ಮಾಡಿಬಿಡ್ತಾಳೆ, ಹೋಗ್ತಾಳೆ, ತನ್ನ ಮನೆಗೆ ಹೋಗ್ತಾಳೆ. ಮನೆಯಲ್ಲಿ ಯಾಕಂತ ಹೇಳಿದ್ರೆ ಕುಟುಂಬ ಅಂದಮೇಲೆ ಅವ್ರವ್ರ ಜವಾಬ್ದಾರಿ ಇರುತ್ತೆ. ಮನೆಯಲ್ಲಿ ಏನಂತ ಹೇಳಬೇಕು, ಏನಾಯ್ತಂತ ಹೇಳಿ, ನಾನು ಎಲ್ಲಿ ಹೋಗಿದ್ದೆ ಅಂತ ಹೇಳಬೇಕು. ಅವಳು ಪೂರ್ತಿ ಒಂದು ಏನು ಇವರು ರಾಕ್ಷಸರ ತಳ ಅವ್ರ ಮೇಲೆ ಎರಗಿರ್ತಾರೆ. ಹೀಗಾಗಿ ಅವಳು ಸಂಪೂರ್ಣವಾಗಿ ವಿಚಲಿತಲಾಗಿಬಿಟ್ಟಿರ್ತಾಳೆ. ತನ್ನ ಪಾಡಿಗೆ ತಾನು ಮೌನಕ್ಕೆ ಜಾರಿ ಬಿಟ್ಟಿರ್ತಾಳೆ. ಅದಾಗಿ ಇನ್ನೇ ಒಂದು ದಿವಸ ಆಗಿರೋದಿಲ್ಲ, ಆ ಸಂತ್ರಸ್ತೆಗೆ ಅದ್ರ ಹಿಂದೆ ದಿವಸ ಇವನೊಬ್ಬ ಫೋನ್ ನಂಬರ್ ತಗೊಂಡಿರ್ತಾನಲ್ಲ, ಅತೀ ಬುದ್ಧಿವಂತ, ಅವನೇನು ಮಾಡ್ಬಿಡ್ತಾನೆ, ಅವಳು ಫೋನ್ ಮಾಡ್ತಾನೆ. ಫೋನ್ ಮಾಡಿ, ಎಲ್ಲಿದೆಯಾ, ಏನೋ ನೀನು ಮತ್ತೊಮ್ಮೆ ಬರಬೇಕು ಬೀಚ್ ಹತ್ರ ಅಂದ್ಬಿಡ್ತಾನೆ. ಅವಳಿಗೆ ಮತ್ತೆ ಭಯ ಶುರುವಾಗ್ಬಿಡುತ್ತೆ. ಯಾಕಂತ ಹೇಳಿದ್ರೆ ಅವಳು ಇಡೀ ಒಳಗೆ ಅವಳಿಗೆ ಆ ಒಂದು ಆಗಿರುವಂಥ ಆಘಾತ ದೊಡ್ಡ ಮಟ್ಟದಲ್ಲಿರುತ್ತೆ. ಮತ್ತೆ 2 ಸರಿ ಫೋನ್ ಮಾಡೋದು, ಇನ್ನೊಂದು ಸರಿ ಫೋನ್ ಮಾಡಿಬಿಡುತ್ತೆ. ಆಗ ಅವಳಿಗೆ ಭಯ ಆಗಿ ಏನು ಮಾಡಿಬಿಡ್ತಾಳೆ, ತನ್ನ ಹತ್ತಿರದಂದ್ರೆ ಬಂಟ್ವಾಳ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾಳೆ. ಪೊಲೀಸ್ ಸ್ಟೇಷನ್ಗೆ ಹೋದಾಗ ಅಲ್ಲಿ ಹೆಡ್ ಕಾನ್ಸ್ಟೇಬಲ್ ಇರ್ತಾರಲ್ಲ, ಅವ್ರ ಹತ್ರ ಹೋಗಿ ಹೇಳ್ತಾಳೆ, ಈ ರೀತಿ ನನಗೊಬ್ಬ ಫೋನ್ ಮಾಡಿ ನನ್ನನ್ನು ಹೆದರಿಸ್ತಾ ಇದ್ದಾನೆ, ಫೋಟೋ ಇದೆ ಅದು ಇದೆ ಅಂತ ಇದ್ದಾನೆ, ಕರೀತಾ ಇದ್ದಾನೆ. ಆಗ ಆ ಕಾನ್ಸ್ಟೇಬಲ್ ಕೇಳ್ತಾರೆ, ನಿನ್ನ ಹತ್ರ ಅವನು ಫೋನ್ ನಂಬರ್ ಹೇಗೆ ಹೋಯಿತು? ಯಾಕಂತ ಹೇಳಿದ್ರೆ ಇದು ಬಂಟ್ವಾಳ, ಅದು ನೀನು ಹೇಳ್ತಾ ಇರೋದು ಪಣಂಬೂರ್ದು ಫೋನ್ ನಂಬರ್ ಅಂತೇಳಿ. ಅದಕ್ಕೆ ಆ ವ್ಯಕ್ತಿ ಏನು ಮಾಡಿಬಿಡ್ತಾನೆ, ಆ ಕಾನ್ಸ್ಟೇಬಲು, ಇಲ್ಲ ಅದು ನಾವಿಲ್ಲಿ ಕಂಪ್ಲೇಂಟ್ ತೊಗೊಳ್ಲಿಕ್ಕೆ ಬರೋದಿಲ್ಲ ಆ ಫೋನ್ ನಂಬರ್ ಬಗ್ಗೆ, ಆಮೇಲೆ ಅದು ಬರೀ ಫೋನ್ ನಂಬರ್ ಅಷ್ಟೇ ಅಲ್ಲ, ನೀನೊಂದು ಕೆಲಸ ಮಾಡಿಬಿಡು, ಸಿಮ್ ಚೇಂಜ್ ಮಾಡಿಬಿಡು, ಇನ್ನೊಂದು ಸಿಮ್ ಹಾಕ್ಕೊಂಬಿಡು, ಅವನ್ಯಾಕೆ ನೀನು ಫೋನ್ ಮಾಡಿಬಿಡ್ತಾನೆ ಅಂದ್ಬಿಡ್ತಾಳೆ. ಅಂದರೆ ಎಷ್ಟು ಈಸಿಯಾಗಿ ಐಡಿಯಾ ಕೊಟ್ಟು ಬಿಡ್ತಾರೆ. ಯಾಕಂದರೆ ಆ ಸಂತ್ರಸ್ತೆನ ಕೂರಿಸ್ಕೊಂಡು ವಿಶ್ವಾಸಕ್ಕೆ ತಗೊಂಡು, ಏನಮ್ಮ ಏನಾಗಿತ್ತು ಅಂತೇಳಿ. ಯಾಕಂದರೆ ಸಂತ್ರಸ್ತೆ ಬಂದಿರ್ತಾರಂದರೆ ಚಿಕ್ಕ ವಯಸ್ಸಿನಲ್ಲಿ ಅಲ್ಲಿ ಸ್ಟೇಷನ್ ಅಂದ್ಕೊಳ್ಳೇನವ್ರು ಅರ್ಧ ಭಯ ಪಟ್ಟುಬಿಟ್ಟಿರ್ತಾರೆ, ಏನು ಹೇಳಬೇಕನ್ನೋದೇ ಅವ್ರಿಗೆ ಅರ್ಥ ಆಗೋದಿಲ್ಲ. ಹೀಗಾಗಿ ಅವ್ರು ಆಗ ಈ ಏನಲ್ಲಿ ಹೆಡ್ ಕಾನ್ಸ್ಟೇಬಲ್ ಇರ್ತಾರೆ, ಅದನ್ನೆಲ್ಲ ಬಿಟ್ಟು ನೀನು ಸಿಮ್ ಚೇಂಜ್ ಮಾಡಿಬಿಡು, ಸಮಸ್ಯೆನೇ ಮುಗಿದೋಗ್ಬಿಡುತ್ತೆ ಅಂತ. ಆ ಸಂತ್ರಸ್ತೆಯ ಮುಖ, ಅವಳಿಗಿರುವಂಥ ಭಯ, ಆ ದುಗುಡನ್ನು ಅಲ್ಲಿ ಒಬ್ರು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಅವ್ರು ಯಾರು ಅಂತ ಹೇಳಿದ್ರೆ ಸ್ಪೆಷಲ್ ಕಾನ್ಸ್ಟೇಬಲ್ ಅಂತ ಹೇಳಿ ಪ್ರತಿ ಪೊಲೀಸ್ ಸ್ಟೇಷನ್ ನಲ್ಲಿ ಇರ್ತಾರೆ. ಅವರು ಇನ್ಸ್ಪೆಕ್ಟ್ರು SP ಕಚೇರಿಯಲ್ಲಿ ಇರ್ತಾರೆ. ಇವ್ರಂತ ಹೇಳಿದ್ರೆ ರಾಜಕೀಯ ಇರ್ಬೋದು, ಇನ್ನೇನಾದರೂ ಗಲಾಟೆ ಇರ್ಬೋದು, ಸ್ಟೇಷನ್ ಹೇಗೆ ನಡೀತಾ ಇದೆ ಅನ್ನೋಂಥದ್ದು ಸಂಪೂರ್ಣವಾಗಿ ವರದಿನ ಕೊಡುವಂಥದ್ದು ಇವರು SP ಕಚೇರಿಗೆ. ಹೀಗಾಗಿ ಸ್ಪೆಷಲ್ ಡ್ಯೂಟಿಯಲ್ಲಿ ಅವ್ರನ್ನ SP ಕಚೇರಿಯವರೇ ಪ್ರತಿ ಪೊಲೀಸ್ ಸ್ಟೇಷನ್ನಲ್ಲೂ ನೇಮಿಸಿರ್ತಾರೆ. ಆ ವ್ಯಕ್ತಿ ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಾರೆ. ಆಗ ಅರ್ಥ ಆಗುತ್ತೆ ಅವ್ರಿಗೆ, ಅವಳ ಮುಖ ನೋಡಿದಾಗ ಇಲ್ಲಿ ಏನೋ ಒಂದು ದೊಡ್ಡ ಘಟನೆನೇ ನಡೆದಿದೆ. ಆ ಹುಡುಗಿಗೆ
ಹೇಳ್ಬೇಕಂದ್ರೆ ಈ ವ್ಯಕ್ತಿ ಹೇಳ್ದ ಸಿಮ್ ಕಾರ್ಡ್ ಚೇಂಜ್ ಮಾಡಿಬಿಡು ಮುಗಿದೋಗ್ಬಿಡುತ್ತೆ, ಇಲ್ಲಾಂದ್ರೆ ಹೋಗಿ ನೀನು ಪಣಂಬೂರ್ಗೆ ಈ ಕೇಸನ್ನ ಕೊಡು, ಕಂಪ್ಲೇಂಟ್ ಕೊಡು ಅಂತ ಹೇಳಿ ಅದು ಈ ಲಿಮಿಟ್ಸ್ಗೆ ಬರುದಿಲ್ಲ ಅಂತ. ಆಗ ಸಂತ್ರಸ್ತೇನು ಹೊರಗೆ ಬರ್ತಾರೆ. ಆಗ ಅವ್ರು ಏನ್ ಮಾಡ್ತಾರೆ, ಆ ಸ್ಪೆಷಲ್ ಬ್ರಾಂಚಿನ ಕಾನ್ಸ್ಟೇಬಲ್ ಇರ್ತಾರೆ, ಅವರು ಅವಳ ಹತ್ರ ಕೇಳ್ತಾರೆ ವಿಶ್ವಾಸಕ್ಕೆ ತಗೊಂಡು, ಏನಾಗಿದೆ, ಏನಾಯ್ತು, ನೀನು ಇಷ್ಟೊಂದು ಭಯದಲ್ಲಿದೆಯಾ ಅಂತೇಳಿ. ಆಗ ಅವಳು ತನ್ನ ಏನು ನಡೆದಿರ್ತ ಘಟನೆಯನ್ನು ಸಂಪೂರ್ಣವಾಗಿ ವಿವರಿಸಿ ಹೇಳ್ತಾಳೆ. ಯಾವಾಗ ಅವಳು ವಿವರಿಸಿ ಹೇಳ್ತಾರೆ, ಅವರು ನೇರವಾಗಿ ತಮ್ಮ SP ಕಚೇರಿಯ ಇನ್ಸ್ಪೆಕ್ಟರ್ ಫೋನ್ ಮಾಡಿ ಹೇಳ್ತಾರೆ. ಯಾವಾಗ ಇನ್ಸ್ಪೆಕ್ಟರ್ಗೆ ಹೇಳ್ತಾರೆ, ಇನ್ಸ್ಪೆಕ್ಟರ್ ಏನು ಮಾಡಿಬಿಡ್ತಾರೆ, SP ಅವ್ರ ಗಮನಕ್ಕೆ ತರ್ತಾರೆ. SP ಅವರು ಯಾವಾಗ ಗಮನಕ್ಕೆ ತರ್ತಾರೆ, SP ಕಚೇರಿ ಇದ್ದಿದ್ದು ಕಮಿಷನರೇಟಲ್ಲಿ, ಈ ಘಟನೆಯ ಈಗ ಮಾಹಿತಿ ಬಂದಿರೋದು ಜಿಲ್ಲಾ ವ್ಯಾಪ್ತಿಯಲ್ಲಿ. SP ಅವ್ರು ಏನು ಮಾಡಿಬಿಡ್ತಾರೆ, ಸಡನ್ ಆಗಿ ತಣ್ಣೀರ್ಬಾವಿ ಬರೋದು ಪಣಂಬೂರು ಸ್ಟೇಷನ್ಗೆ, ಪಣಂಬೂರಿಗೆ ಫೋನ್ ಮಾಡ್ತಾರೆ. ಈಚೆ ಏನು ಸಂತ್ರಸ್ತೆ ಯಾರನ್ನೋದು ಎಲ್ಲಿ ಹುಡುಕ್ಬೇಕಲ್ಲೇನು, ಯಾಕಂತ ಹೇಳಿದ್ರೆ ಆ ಹುಡುಗಿ ಹೆದರುತ್ತಾಳೆ ಸಂಪೂರ್ಣವಾಗಿ. ಆದರೆ ಆ ಕಾನ್ಸ್ಟೇಬಲ್ ಹತ್ರ ಅವಳು ಹೇಳಿರ್ತಾಳೆ, ಈ ರೀತಿ ಸರ್ ಅಂತೆಲ್ಲ, ನಾನು ಊರು ಇದೆಲ್ಲ ಹೇಳಿರ್ತಾಳು. ಆಗ ಆ ಕಾನ್ಸ್ಟೇಬಲ್ ಅವ್ರಿಗೆ ಫೋನ್ ಮಾಡಿ, ನೀವು ಅರ್ಜೆಂಟಾಗಿ ಏನು ಆ ಸಂತ್ರಸ್ತೆ ಇದ್ದಾರೆ ಅವ್ರ ಹತ್ರ ಅವ್ರನ್ನ ಕರ್ಕೊಂಡು ಬಂದು ಮಹಿಳಾ ಠಾಣೆಗೆ ಕರ್ಕೊಂಡು ಬನ್ನಿ ಅರ್ಜೆಂಟಾಗಿ. ಹಾಗೆ ನೀವು ಫಸ್ಟ್ ಈ ಯಾರು ಇದರಲ್ಲಿ 7 ಜನ ಇದ್ದಾರೆ ಇವ್ರನ್ನ ಫಸ್ಟ್ ಅರೆಸ್ಟ್ ಮಾಡ್ಕೊಂಡು ಬರ್ಬೇಕಂತ. ಆಗಿನ ಕಾಲಕ್ಕೆ ಪಣಂಬೂರು ಸ್ಟೇಷನ್ ನಲ್ಲಿ, ನಾನು ಇದು ಹೇಳ್ತಾ ಇರೋದು 2018ರಲ್ಲಿ, ತುಂಬಾ ಖಡಕ್ ಮಹಿಳಾ ಅಧಿಕಾರಿ ಇರ್ತಾರೆ. ರಾಜ್ಯದಲ್ಲಿ ಬಹುದೊಡ್ಡ ಹೆಸರಿದೆ ಅವರಿಗೆ, ಅವ್ರದ್ದೇ ಆದ ವರ್ಕಿಂಗ್ ಸ್ಟೈಲಲ್ಲಿ ಅವ್ರು ಫೇಮಸ್ ತುಂಬಾ. ಅವ್ರು ಏನು ಮಾಡ್ತಾರೆ ಅಂದರೆ ನೇರವಾಗಿ ಪಣಂಬೂರು ಬೀಚಲ್ಲಿ ಅವ್ರಿಗೆ ಗೊತ್ತಿದ್ರೆ ಅವರು ಅಲ್ಲಿಗೆ ಹೋಗ್ತಾರೆ, ಬೀಚ್ಗೆ ಹೋಗ್ತಾರೆ. ಅದಾಗ್ಲೇ ಕೆಲವೊಂದು ಅಲ್ಲಿ ಇನ್ಫಾರ್ಮೆಂಟ್ ಇದ್ದಾಗ ಈ ರೀತಿ ಘಟನೆ ಏನಾದರೂ ನಡೆದಿತ್ತ ಅಂದರೆ, ಹೌದು ಮೇಡಮ್ ಮೊನ್ನೆ ಈ ರೀತಿ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಿದೆ, ಈ ರೀತಿ ಯಾವುದೋ ಒಂದು ಏನೋ ದೊಡ್ಡ ಮಟ್ಟದ ಗಲಿಬಿಲಿ ಅಂತೂ ಆಗಿದೆ ಅಂತ ಹೇಳ್ಬಿಡ್ತಾರೆ. ಆಗ ಯಾರು ಏನು ಅಂತೇಳಿ ಅವರು ಸೂಕ್ಷ್ಮವಾಗಿ ವಿಚಾರ ಮಾಡ್ತಾರೆ. ಆಗ ಇವರ 6 ಜನ, ಯಾಕಂದ್ರೆ 7 ಜನ ಇರ್ತಾರೆ ಇದರಲ್ಲಿ, ಅದರಲ್ಲಿ 6 ಜನನ ಎತ್ತಾಕೊಂಡು ಪೊಲೀಸ್ ಸ್ಟೇಷನ್ಗೆ ತರ್ತಾರೆ. ಇನ್ನೊಬ್ಬ ವ್ಯಕ್ತಿ ಭಟ್ಗಳಿಗೆ ಹೋಗಿರ್ತಾನೆ. ಆ ಭಟ್ಗಳಿಗೆ ಯಾರು ಹೋಗಿರ್ತಾನೆ, ಇಮಿಡಿಯೇಟ್ ಭಟ್ಕಳ್ನಿಂದ ಹೋಗಿ ಅವನನ್ನ ಕರ್ಕೊಂಡು ಬರ್ತಾರೆ ಅಲ್ಲಿಗೆ ನೇರವಾಗಿ ಪೊಲೀಸ್ ಸ್ಟೇಷನ್ಗೆ. ಆಗ 7 ಜನನು ನೇರವಾಗಿ ಅರೆಸ್ಟ್ ಮಾಡ್ತಾರೆ. ಒಂದು ಕಡೆ ಈ ಸೈಡ್ ಕಂಪ್ಲೇಂಟ್ ತಗೊಳ್ತಾರೆ. ಅಂದರೆ ಏನು ಇಲ್ಲಿ ಏನು ಸಂತ್ರಸ್ತೆ ಇದ್ದಾರೆ ಎಲ್ಲ ಭಾಗದಲ್ಲಿ ಇರ್ತಾರೆ, ಅಂದರೆ ಅಲ್ಲಿ ಕಂಪ್ಲೇಂಟ್ ತಗೊಳ್ತಾರೆ. ಅವ್ರ ಹತ್ರ ಕಂಪ್ಲೇಂಟ್ ತೊಗೊಂಡು ಅವ್ರ ಮೆಡಿಕಲ್ ಟೆಸ್ಟು ಇವ್ರದ್ದು ಮೆಡಿಕಲ್ ಟೆಸ್ಟ್ ಎಲ್ಲ ಆಗುತ್ತೆ. ಆ ಸಮಯದಲ್ಲಿ ಆ ಇನ್ಸ್ಪೆಕ್ಟರ್ ಅಂತ ಹೇಳಿದ್ರೆ, ಮಹಿಳಾ ಇನ್ಸ್ಪೆಕ್ಟರ್ ಇಷ್ಟು ಸ್ಟ್ರಾಂಗ್ ಇರ್ತಾರಂತ ಹೇಳಿದರೆ, ಅದ್ಭುತವಾಗಿ ಈ ಒಂದು ಅಂತ ಹೇಳಿದ್ರೆ ಎಂಟೈರ್ ಕೇಸ್ನ ತನಿಖೆ ಮಾಡ್ತಾರೆ. ಅದೇ ಸಮಯಕ್ಕೆ ಅಲ್ಲಿ ತನಿಖಾಧಿಕಾರಿ ಅಂದರೆ ಅವರು ಡಬಲ್ ಸ್ಟಾರ್, ನಾನು ಮಹಿಳಾ ಇನ್ಸ್ಪೆಕ್ಟರ್ ಹೇಳಿದ್ದು, ಇನ್ನೊಬ್ರು 3 ಸ್ಟಾರ್ ಇರ್ತಾರೆ, ಅಂದರೆ ಸರ್ಕಲ್ ಇನ್ಸ್ಪೆಕ್ಟ್ರು. ಅವರು ತುಂಬ ಖಡಕ್ ಅಧಿಕಾರಿ. ಅವರು ವಿಶೇಷವಾಗಿ ಅಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯವರು ರಫೀಕ್ ಅಂತ ಹೇಳಿ, ಅವರು ಈ ಕೇಸನ್ನು ತನಿಖೆ ಮಾಡ್ತಾರೆ. ತನಿಖೆ ಅಂತ ಹೇಳಿದ್ರೆ ಎಂಟೈರ್ ಆ ಹುಡುಗಿ ಏನು ಪೂರ್ತಿ ಆಘಾತಕ್ಕೊಳಗಾಗಿರ್ತಾಳೆ, ಅವರನ್ನು ವಿಶ್ವಾಸಕ್ಕೆ ತಗೊಳ್ತಾರೆ. ಆ ಸಂತ್ರಸ್ತೆ ಏನು ಆಘಾತಕ್ಕೊಳಗಾಗಿರ್ತಾರೆ ಅವರನ್ನು ವಿಶ್ವಾಸಕ್ಕೆ ತಗೊಂಡು ಸಂಪೂರ್ಣ 1 by 1 ಆ ಹುಡುಗಿ ಆ ಸಂತ್ರಸ್ತೆ ಕತೆ ಹೇಳಿದಾಗ ಯಾರಿಗೂ ಆ ರೀತಿ ಆಗಬಾರ್ದು ಜೀವಮಾನದಲ್ಲಿ. ಯಾಕಂತ ಹೇಳಿದ್ರೆ ಎಲ್ಲ ಕೇಸು ನೀವು ನೋಡಿರ್ತೀರ, ಒಬ್ಬರಿಂದೇ ಒಬ್ಬರು ಅತ್ಯಾಚಾರ ಲೈನ್ ಹಿಡ್ದು ಎಸಗ್ತಾರಂದ್ರೆ ಏನಾಗಿರ್ಬೋದು, ಅವಳ ಮನಸ್ಥಿತಿ ಏನಾಗಿರ್ಬೋದು. ಅದರಲ್ಲಿ 3 ಜನ ಇನ್ನೂ ಮೀಸೆ ಮುಳ್ಳಾರ್ದವ್ರು, ಅಂದ್ರೆ 17 ವರ್ಷ ಆಗಿರುತ್ತೆ ಅಂಥವ್ರು ಸೇರಿ ಅಂತ ಹೇಳಿದರೆ ಆ ಹೆಣ್ಣಿನ ಮನಸ್ಥಿತಿಗೆ ಏನಾಗಿರ್ಬೋದು ಅಂತ ಯೋಚನೆ ಮಾಡಿ, ನಂತರ ಏನ ಫಸ್ಟ್ ಕಾನ್ಸ್ಟೇಬಲ್ ಏನು ಬಂಟ್ವಾಳ ಸ್ಟೇಷನ್ಗೆ ಹೋಗಿ ಫಸ್ಟಿಗೆ ಹೋಗಿ ಆ ಫೋನಿನ ಬಗ್ಗೆ ಅಥವಾ ಈ ರೀತಿ ಹೇಳಬೇಕಂತ ಹೋಗಿರ್ತಾಳೆ. ಯಾವಾಗ ಮೊಬೈಲ್ ಸಿಮ್ನ ಚೇಂಜ್ ಮಾಡಂದಿರ್ತಾರೆ, ಅವ್ರದ್ದು ಸಸ್ಪೆಂಡ್ ಆಗುತ್ತೆ ಈ ಕೇಸ್ನಲ್ಲಿ. ನಂತರ ಇದರ ಸರಿಯಾಗಿ ಚಾರ್ಜ್ ಶೀಟನ್ನು ಬರೀತಾರೆ. ಪ್ರತಿ ಕೇಸು ನಿಲ್ಲೋದು ಚಾರ್ಜ್ ಶೀಟಲ್ಲಿ ಚಾರ್ಜ್ ಶೀಟ್ ಬರೀತಾರೆ. ಚಾರ್ಜ್ ಶೀಟ್ ಇದು ಸುದೀರ್ಘವಾಗಿ ವಿಚಾರಣೆ ಆಗುತ್ತೆ. ವಿಚಾರಣೆ ಆದ ನಂತರ ಈ ಕೇಸ್ನಲ್ಲಿ ಈಗ 4 ಜನರಿಗೆ 20 ವರ್ಷದ ಕಠಿಣ ಶಿಕ್ಷೆ ಆಗಿದೆ ಅಂತ ಹೇಳಿದ್ರೆ, ಯಾಕಂದರೆ ಇದು 2018ರಲ್ಲಿ ಸುದ್ದಿ ಆಗಿತ್ತು. ಆದರೆ ಅದು ಮುಂದೆ ಏನು ಶಿಕ್ಷೆ ಆಗಿತ್ತು ಅಂತ ಹೇಳಿದ್ರೆ ಅಷ್ಟೇ ಕೆಲವೊಬ್ರಿಗೆ ಈ ರೀತಿಯ ಬೀಚ್ ಪಕ್ಕ ಈ ರೀತಿಯ ಟೀಮ್ ಕಟ್ಕೊಂಡಿರ್ತಾರೆ, ಯಾರ ಮೇಲೆ ಬೇಕಾದರೂ ನಾವು ಎರಗಬಹುದು, ಯಾವತ್ತೂ ನಾವು ದಕ್ಕಿಸ್ಕೊಳ್ಬೋದು, ನಡೆಯುತ್ತೆ ನಮ್ಮದೇ ಅನ್ನುವಂಥದ್ದು ಇರುತ್ತಲ್ಲ. ಅದು ಏನಾದರೂ ಒಂದು ವೇಳೆ ಖಡಕ್ ಪೊಲೀಸ್ ಕೈಗಳ ಸಿಕ್ಕಿಬಿಡ್ತಂದ್ರೆ ಅದಕ್ಕೆ ಏನಾಗುತ್ತೆ ಅನ್ನೋದಕ್ಕೆ ಇದು ಒಂದು ಬೆಸ್ಟ್ ಎಕ್ಸಾಂಪಲ್. ಈಗ ಇನ್ನು 20 ವರ್ಷ ಅವ್ರು ಒಳಗಿರಬೇಕು. ಯಾಕಂತ ಹೇಳಿದರೆ ಯಾವುದೇ ಅತ್ಯಾಚಾರದ ಕೇಸಿನಲ್ಲಿ ಶಿಕ್ಷೆ ಆಯ್ತಂತ ಹೇಳಿದರೆ ಅದು ಮೇಲಿನ ಕೋರ್ಟಲ್ಲೂ ಅದು ಶಿಕ್ಷೆ ಕಂಟಿನ್ಯೂ ಆಯ್ತಂದರೆ ಇದರಲ್ಲಿ ಯಾವುದೇ ಸನ್ನಡತೆ ಆಧಾರದಲ್ಲಿ ಬಿಡುಗಡೆ ಅನ್ನುವಂಥದ್ದು ಏನೂ ಇರೋದಿಲ್ಲ. ಅವನೇನು 20 ವರ್ಷ ಇದೆ ಅದನ್ನು ಮುಗಿಸ್ಕೊಂಡೇ ಬರಬೇಕು. ಇದು ಇಡೀ ಏನೇನು ಈ ರೀತಿಯ
ಒಂದು ಟೀಮ್ ಕಟ್ಕೊಂಡು ಸಹಾಯಕ ಹೆಣ್ಮಕ್ಳನ್ನ ಕಂಡ್ರೆ ಅವ್ರ ಮೇಲೆ ಅತ್ಯಾಚಾರ ಎಸಗುವಂತ ಏನು ತಂಡ ಇದೆ, ಇದೊಂದು ಎಚ್ಚರಿಕೆ ಗಂಟೆ ಆಗತ್ತೆ. ಹೀಗಾಗಿ ನಾನು ಯಾಕೆ ಇದನ್ನಂತ ಹೇಳಿದ್ರೆ ಆ ಸಮಯದಲ್ಲಿ ಸುದ್ದಿ ಆಗುತ್ತೆ, ಆದ್ರೆ ಈಗ ಯಾಕೆ ಇದು ಶಿಕ್ಷೆ ಆದ ನಂತರ ಯಾರಿಗೂ ಸುದ್ದಿ ಆಗುವುದಿಲ್ಲ. ಆದ್ರೆ ಪೊಲೀಸಿಂಗಲ್ಲಿ ಖಡಕ್ ಅಧಿಕಾರಿಗಳು ಇದ್ರೆ ಯಾವ ರೀತಿ ಆ ಕೇಸನ್ನು ಯಾವ ರೀತಿ ಭೇದಿಸ್ತಾರೆ ಅನ್ನೋದಕ್ಕೆ ಇದು ಒಂದು ದಿ ಬೆಸ್ಟ್ ಎಕ್ಸಾಂಪಲ್. ಯಾಕಂದ್ರೆ ಈ ರೀತಿ ಇವೆಲ್ಲ ಹೊರಗೆ ಆವಾಗ ಬರುವುದೇ ಇಲ್ಲ. ಇದು ಅದು SP ಅವರ ಗಮನಕ್ಕೆ ಮತ್ತೆ ಆ ಕಾನ್ಸ್ಟೇಬಲ್ ಅವ್ರ ಗಮನಕ್ಕೆ, ಅಲ್ಲಿ ಸ್ಪೆಷಲ್ ಕಾನ್ಸ್ಟೇಬಲ್ ಏನ ಬಂಟ್ವಾಳ ಸ್ಟೇಷನ್ನಲ್ಲಿ ಇರ್ತಾರೆ ಅವ್ರ ಗಮನಕ್ಕೆ ಬಂದು SP ಅವ್ರಿಗೆ ತಿಳಿಸ್ತಾರೆ. SP ಅವರು ತಣ್ಣೀರ್ಬಾವಿ ಲಿಮಿಟ್ಸ್ ಪಣಂಬೂರ್ಗೆ ತಿಳಿಸ್ತಾರೆ. ಆಗ ಅಲ್ಲಿ ಇಬ್ಬರು ಖಡಕ್ ಅಧಿಕಾರಿಗಳು ಇದ್ದಿದ್ದರಿಂದ ಸಡನ್ನಾಗಿ ಕೇಸನ್ನ ಎಷ್ಟು ಸರಿಯಾಗಿ ಅದನ್ನು ಚಾರ್ಜ್ ಶೀಟ್ ಮಾಡ್ತಾರೆ ಅಂದರೆ, ಯಾಕಂದರೆ ಯಾವುದೇ ಕೇಸಿನಲ್ಲಿ ಚಾರ್ಜ್ ಶೀಟ್ ಸ್ಟ್ರಾಂಗ್ ಇದ್ದಾಗಷ್ಟೇ ಆ ಕೇಸ್ ನಿಲ್ಲುತ್ತೆ. ಅದೇ ರೀತಿ ಏನು ಸಂತ್ರಸ್ತ ಇದ್ದಾರೆ ಅವರ ಐ ವಿಟ್ನೆಸ್ ಇರ್ಬೋದು, ಅವರ ಹೇಳಿಕೆ ಇರ್ಬೋದು, ಪ್ರತಿಯೊಂದು ಒಂದಕ್ಕೊಂದು ಪೂರಕವಾಗಿದ್ದಕ್ಕೆ ಈ ಕೇಸಿನಲ್ಲಿ 20 ವರ್ಷ ಈಗ 4 ಜನರ ಶಿಕ್ಷೆ ಆಗಿದೆ. ಇನ್ನು 3 ಜನರದ್ದು ಇನ್ನೊಂದು ಕೋರ್ಟಲ್ಲಿದೆ. ಯಾಕಂದ್ರೆ ಆ ಸಮಯದಲ್ಲಿ ಅವರು ಬಾಲಕರಾಗಿದ್ರು, ಅಂದರೆ 16ರಿಂದ 17 ವರ್ಷದವರಾಗಿದ್ದು. ಹೀಗಾಗಿ ಅವರ ಮುಂದೆ ಕೇಸು ಅದು ಆ ಕೇಸಿನಲ್ಲಿ ಏನಾಗುತ್ತೆ ಅಂತ ಕಾದು ನೋಡಬೇಕು. ಸೊ ಒಟ್ಟಾರೆಯಾಗಿ ಇದು ಒಂದು ಎಚ್ಚರಿಕೆ ಗಂಟೆ. ಈ ಕೇಸ್ ಏನಿದೆ ಇದು ಈ ರೀತಿಯ ಟೀಮ್ಗಳು ಏನಿದೆ ಇಲ್ಲಿವರೆಗೆ ಇವರೆಲ್ಲ ಮಾಡ್ಕೊಂಡು ಬಂದಿದಾರಲ್ಲ, ಕೆಲವರು ಎಲ್ಲಿ ಬೇಕಲ್ಲಿ ಪಾಪ ಯಾವ ಹೆಣ್ಮಕ್ಳು ಸಿಕ್ಕರೆ ಸಾಕಿವರು ಹೋಗಿ ಎರಗಿದವ್ರು ಏನಿದ್ದಾರೆ ಇವ್ರಿಗೆ ಯಾವತ್ತೂ ಈ ರೀತಿ ಆದಾಗ ಶಿಕ್ಷೆ ಅಂತೂ ಕಟ್ಟಿಟ್ಟಿದ್ದ ಬುತ್ತಿ ಅಂಥೇಳಿ ಈ ಒಂದು ಪ್ರಕರಣನೇ ಹೇಳುತ್ತೆ. ಈ ಪ್ರಕರಣ ಹೇಳುತ್ತೆ ಈ ರೀತಿಯ ಗ್ಯಾಂಗ್ಗಳಿದಾವೆ, ಈ ರೀತಿಯ ತಂಡಗಳಿದೆ, ಇವ್ರಿಗೊಂದು ಎಚ್ಚರಿಕೆ ಗಂಟೆ ಆಗಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತೇ. ಶ್ಲಾಘಿಸಲೇಬೇಕಾದಂಥವ್ರು ಅಂದರೆ ಒಂದು ಪೊಲೀಸ್ ಇಲಾಖೆ, ನಮ್ಮ ನ್ಯಾಯಾಂಗ ವ್ಯವಸ್ಥೆ, ಪ್ರತಿಯೊಬ್ಬರಿಗೂ ಶ್ಲಾಘಿಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತೇನೆ. ಕಾರ್ಯಕ್ರಮ ನೋಡಿದ್ದಕ್ಕೆ ಧನ್ಯವಾದ. ಇದು ಕೇವಲ ಜನಜಾಗೃತಿಗೋಸ್ಕರ.